ಸಂಶೋಧನೆ ಅನ್ನೋದು ವಿದ್ಯಾವಂತರು ವಿಜ್ಞಾನಿಗಳಿಗಷ್ಟೇ ಸೀಮಿತವಾಗಿಲ್ಲ. ಅಕ್ಷರ ಜ್ಞಾನ ಇಲ್ಲದವರು ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಹೊಸ ಹೊಸ ಆವಿಷ್ಕಾರ ಮಾಡುವುದನ್ನ ನೋಡ್ತೀವಿ. ಕೃಷಿ ಯಂತ್ರೋಪಕರಣಗಳನ್ನ ತಾವೇ ಅಭಿವೃದ್ಧಿಪಡಿಸಿ ಬಳಕೆ ಮಾಡ್ತಾ ಇರೋ ಅದೆಷ್ಟೋ ಅನ್ನದಾತರು ನಮ್ಮ ರಾಜ್ಯದಲ್ಲಿದ್ದಾರೆ. ಅಂತಹ ರೈತ ವಿಜ್ಞಾನಿಯ ಸ್ಟೋರಿ ಇದು. ಪ್ರಭು ಬಸಪ್ಪ ಕಾವೇರಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಶೇಡಬಾಳ ಗ್ರಾಮದ ಒಬ್ಬ ಸಣ್ಣ ಮತ್ತು ಸಾಮಾನ್ಯ ರೈತ. ಸುಮಾರು 2 ಎಕರೆ ಜಮೀನಿದೆ. ಶಾಲೆಯ ಮೆಟ್ಟಿಲನ್ನೇ ಹತ್ತದ, ಓದು ಬರಹ ಗೊತ್ತಿಲ್ಲದ ಈತನದು ಸೃಜನಶೀಲ ಮನಸ್ಸು. ಅಗತ್ಯವಿರುವ ಕೃಷಿ ಉಪಕರಣಗಳನ್ನು ತಾನೇ ತಯಾರಿಸುವಂತ ಬುದ್ಧಿವಂತ ಚಾಲಾಕ್. ರಾಜ್ಯದಲ್ಲಿ ಬೆಳೆಯಲಾಗುವ ಒಂದು ಮುಖ್ಯ ತರಕಾರಿ. ಹಲವಾರು ರೈತರು ನೀರಾವರಿಯಲ್ಲಿ ಈ ಬೆಳೆಯ ಬೇಸಾಯ ಮಾಡೋದುಂಟು. ಈ ಬೆಳೆ ಬೆಳೆಯೋದು ಸುಲಭ, ಆದ್ರೆ ಕೊಯ್ಲಿಗೆ ಬಂದ ಮೇಲೆ ಶುರುವಾಗತ್ತೆ ಸಮಸ್ಯೆ. ಗಡ್ಡೆಗಳನ್ನು ತೆಗೆಯೋಕೆ, ಮೇಲಿನ ಸೊಪ್ಪನ್ನ ಮುರಿಯೋಕೆ, ಕೊನೆಗೆ ಗಡ್ಡೆಗಳಿಗೆ ಅಂಟಿದ ಮಣ್ಣನ್ನು ಸ್ವಚ್ಛಗೊಳಿಸೋಕೆ ಹೆಚ್ಚು ಕೂಲಿ ಆಳುಗಳ ಅವಶ್ಯಕತೆ ಇದೆ. ಗಡ್ಡೆಗಳನ್ನು ನೇರವಾಗಿ ಮಾರುಕಟ್ಟೆಗೆ ಕಳುಹಿಸೋದ್ರಿಂದ ರೈತನಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ. ಆ ದೃಷ್ಟಿಯಿಂದಲೇ ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದು ಕ್ರೇಟ್ಗಳಲ್ಲಿ ತುಂಬಿ ಕಳುಹಿಸೋದು ರೂಢಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಅಭಾವ ಮತ್ತು ಹೆಚ್ಚು ಕೂಲಿಯಿಂದಾಗಿ ರೈತ ಕಷ್ಟಪಡ್ತಿದ್ದಾನೆ. ಪ್ರಭು ಕೂಡ ಈ ಕಷ್ಟವನ್ನ ಅನುಭವಿಸಿದವರು. ಈ ಸಮಸ್ಯೆಯಿಂದ ಹೊರಬರಲು ಅವರು ಮಾಡಿದ ಉಪಾಯವೇ ಈ ಯಂತ್ರದ ನಿರ್ಮಾಣ. ಪೈಲರಿ ನಾವು ಗಜರಿ ಬೆಳಿಬೇಕಾದ್ರೆ ತ್ರಾಸ ಭಾಳ ಐತ್ರಿ. ಕೈಲೇ ನಾವು ಪಾಲಿಸ್ ಮಾಡ್ತಿದ್ವಿ. ಕೈಲೇ ಪಾಲಿಸ್ ಮಾಡೋದ್ರೊಳಗ ಭಾಳ ತ್ರಾಸ ಐತ್ರಿ. ಕೈಲೇ ಕ್ಲೀನಿಂಗ್ ಆಗಲಿಲ್ಲ, ಸ್ವಚ್ಛನೂ ಆಗಲಿಲ್ಲ, ಮತ್ತು ಜನನೂ ಭಾಳ ಹತ್ಕೈತ್ರಿ ಆಳುಗಳು. ಆಯ್ತಾ ನಾವೇನು ಮಾಡಿದ್ರಿ, ಕಂಡು ಹಿಡಿದು ಅಂದರೆ ಮೋಟರ್ ಸೈಕಲ್ ಬೈಕ್ ಐತಿ, ಇದು MBT ನಮ್ದು ಸ್ವತಃ ಐತಿ, ಅದಕ್ಕೆ ಟ್ರಯಲ್ ಮಾಡಬೇಕಂತ ಹೇಳಿ ಅದನ್ನ ಟ್ರಯಲ್ ತೊಗೊಂಡವ್ರಿ. ಟ್ರಯಲ್ ತೊಗೊಂಡ್ಕ ಸಕ್ಸಸ್ ಆಯ್ತು ರೀ. ಸಕ್ಸಸ್ ಆಗನ ಏನೈತಿ ಇದನ್ನ ತಯಾರು ಮಾಡಿದ್ರು ನಾವು. ಡ್ರಮ್ದು ತಯಾರು ಮಾಡಿ ಅದರ MBTಗೆ ಬಡ್ಡ್ಯಾಗ ಸಣ್ಣ ಒಂದು ಚಕ್ರ ಐತ್ರಿ. ಆ ಚಕ್ರಿಗೆ ಮತ್ತು ಮ್ಯಾಗ ಡ್ರಮ್ಗೆ ಅದನ್ನ ಮತ್ತೊಂದು ಇದು ಹಾಕಿ ಬೇರಿಂಗ್ ಹಾಕಿರಿ, ಮತ್ತು 3 ಫೂಟ್ ಎತ್ತರ ಮಾಡಿ ಅಂಗಾಲ ಎಲ್ಲ ತಯಾರು ಮಾಡಿರಿ. ಚಕ್ರಕ್ಕೆ ಜೋಡಿಸಿ ಈ ಡ್ರಮ್ ತಿರುಗೋಂಗೆ ಆ ಸಿಸ್ಟಮ್ ಇದು ಮಾಡಿದ್ರು. ಡ್ರಮ್ ತಿರುಗೋಂಗೆ MBT ಮ್ಯಾಗ ಆಯ್ತು. ಈ ಸಕ್ಸಸ್ ಆಯ್ತು ರೀ. ನಾ ಪೈಲ ಕೈಲಿ ತಿಕ್ಕಿ ಡೋಣಿ ನೀರು ತಯಾರು ಮಾಡಿ ಅದನ್ನು ಒಂಥರ ನೀರಾಗಿಟ್ಟು ತಿಕ್ಕಿ ತೊಳಿಬೇಕಾದ್ರೆ ಅಷ್ಟೊಂದು ಆಗ್ತಿರಲಿಲ್ಲ. ಆಳು ಖರ್ಚು ಹೆಚ್ಚು ಬರ್ದಿತ್ತು ರೀ. ಆದರೆ ಈಗೇನು ಡ್ರಮ್ಲೆ ಇದು ಮಾಡಿದವ್ರ ಪಾಲಿಸ, ಇದರಿಂದ ಆಳು ಖರ್ಚು ಕಮ್ಮಿ ರೀ, ಮತ್ತು ನೀರನ್ನು ಕಮ್ಮಿ ಹತ್ತೈತಿ ಬೇಸಿಗೆ ದಿವಸಿಗೆ. ಇನ್ನು ಈ ಯಂತ್ರ ತುಂಬಾ ಸಿಂಪಲ್ ಆಗಿ ನಡೆಯುತ್ತೆ. ಇಲ್ಲಿರುವ ಡ್ರಮ್ ಅನ್ನ ಹಳೆಯ ಸ್ಕೂಟರ್ಗೆ ಅಳವಡಿಸಲಾಗಿದ್ದು, ಒಂದು ಬಾರಿಗೆ 60 ಕೆಜಿಯಷ್ಟು ಗಜ್ಜರಿಯನ್ನ ಸ್ವಚ್ಛ ಮಾಡಬಹುದು. ಕಡಿಮೆ ನೀರು, ಕಡಿಮೆ ಶ್ರಮ ಮತ್ತು ಕಡಿಮೆ ಸಮಯದಲ್ಲಿ ಕ್ಯಾರೆಟ್ ಕ್ಲೀನ್ ಮಾಡುವಂತಹ ಕೆಲಸ ಮುಗಿಯುತ್ತೆ. 1 ಲೀಟರ್ ಪೆಟ್ರೋಲ್ನಲ್ಲಿ 10 ಕ್ವಿಂಟಾಲ್ ಗಜ್ಜರಿಯನ್ನ ಸ್ವಚ್ಛಗೊಳಿಸಬಹುದು. ಈ ಡ್ರಮ್ಮು ಮತ್ತು ಸ್ಕೂಟರ್ ಸೇರಿ ಸುಮಾರು 15,000 ಖರ್ಚಾಗಿದೆ ಅಂತಾರೆ ಪ್ರಭು. ಒಂದು ಇದಕ್ಕೆ ಡ್ರಮ್ ಕರೆ 4 ಬಕೆಟ್ ನೀರು ಹಾಕ್ತಂದ್ರೆ ಕಿಲೋನ ಹಾಕ್ತಿರಿ ಪೂರಾರಿ. ಮತ್ತು ಒಮ್ಮೆ ಚಾಲು ಮಾಡಿ ಬಿಡ್ತಾರೆ. 2 ಜನದಾಗ ಇದೆಲ್ಲ ಮಷಿನ್ ಏನೈತಿ ಕಿರ್ಲಿಂಗ್ ಆದಿತ್ತು ರೀ. ಕಿರ್ಲಿಂಗ್ ಅಂದ್ರೆ ಸ್ವಚ್ಛ ಆಗೈತೆ ರೀ. ಎಲ್ಲ ಅಲ್ಲಿ 4-5 ಮಂದಿ ಹಡ್ರೂ ಇಲ್ಲಿ 2 ಮಂದಿ ಕವರ್ ಆದಿತ್ತು ರೀ. ಅಂತ ರೈತರಿಗೆ ಏನೈತಿ ರೀ ತ್ರಾಸಕ್ಕಿಂತನೂ ಇದು ಚಲೋ ಆತೈತಿ. ಮತ್ತು 1 ಲೀಟ್ರ್ ಎಣ್ಣೆಗೆ ಕಮ್ಮಿ ಒಂದು 10 ಕ್ವಿಂಟಲ್ ಪಾಲಿಸ್ ತಯಾರಾಗ್ತಿರಿ 1 ಲೀಟ್ರ್ ಪೆಟ್ರೋಲ್ದಾಗ ರೀ. ಆಯ್ತು. ಇದು ಆದ ಬಳಿಕ ರೀ ನಾವು ಈಗ ಮತ್ತು ಇಂಜನ್ ಮ್ಯಾಗ 3 SV ಇಂಜನ್ ಮ್ಯಾಗ ಒಂದು ತಯಾರು ಮಾಡಿದೇನೆ ರೀ. ಅದಕ್ಕೆ ಏನೈತೆ ರೀ ಇದು ಚಕ್ರೆಲ್ಲ ಜೋಡಿಸ್ರಿ. ಅದಕ್ಕೂ ಡ್ರಮ್ ಐತ್ರಿ ಇದ ಟೈಪ್ದಾಗ. ಅದಕ್ಕೂ ಇದು 1 ಲೀಟ್ರ್ ಇದರ ಡೀಸೆಲ್ದಾಗ ಏನೈತೆ ರೀ, ಅದು ಒಂದು ಕಮ್ಮಿ ಇಲ್ಲ ಒಂದು 15 ಇದು ಆಗ್ತಿರಿ. 15 ಕ್ವಿಂಟಲ್ ತಯಾರು ಆಗ್ತಿರಿ 1 ಲೀಟ್ರ್ದಾಗ ಡ್ರಮ್ ರೀ. ಮತ್ತು ಅಂಗಲ್ಪಟ್ಟಿ ಇದು 10,000 ಆಗ್ತಿರಿ ಸರ್. ಆದ್ರೆ MBT ಎಂಥ ತೊಗೊಳಕ್ಕೆ ಹೋದ್ರೂ ಒಂದು 5,000 ತನಕ MBT ಸಿಗ್ತೈತಿ ರೀ. ಅದು ತಂದು ಇದಕ್ಕೆ ಜೋಡಿಸೇನಿ ರೀ. ಒಂದು 15,000ದಾಗ ಇದು ತಯಾರಾಗೈತಿ ರೀ. ಎಲ್ಲ ರೈತರಿಗೆ ಅನುಕೂಲ ಆಗಲಿ, ಚಲೋ ಆಗಲಿ ಅಂದ್ರೆ ಇದರಿಂದ ಒಬ್ರಿಗೊಬ್ರಿಗೂ ಅನುಕೂಲ ಆಗೋದ್ರಿಂದ ಬೆಳೆ ಹೆಚ್ಚು ಬೆಳಿತಾರೆ ರೀ. ಎಲ್ಲ ರೈತರಿಗೆ ಚಲೋ ಆಗಲಿ ಅಂತ ಹೇಳಿ ನಾವು ಇದನ್ನು ಕಂಡು ಹಿಡ್ಕೊಂಡು ನಾವು ತಯಾರು ಮಾಡಿದ್ವಿ. ಕ್ಯಾರೆಟ್ ಈ ಭಾಗದ ಒಂದು ಪ್ರಮುಖ ಬೆಳೆ. ಹಲವಾರು ರೈತರು ಇದರ ಬೇಸಾಯ ಮಾಡ್ತಿದ್ದಾರೆ. ಎಲ್ಲರಿಗೂ ಇದ್ದದ್ದು ಒಂದೇ ಸಮಸ್ಯೆ, ಕೆಲಸಕ್ಕೆ ಕೂಲಿ ಕಾರ್ಮಿಕರು ಸಿಕ್ತಿಲ್ಲ, ಸಿಕ್ಕರೆ ಹೆಚ್ಚು ಕೂಲಿ ಕೇಳ್ತಾರೆ ಅನ್ನೋದು. ಆದ್ರೆ ಪ್ರಭು ಅವರು ಈ ಯಂತ್ರ ರೂಪಿಸಿದ ಮೇಲೆ ಇಲ್ಲಿನ ಸಣ್ಣ ಹಿಡುವಳಿದಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಾವಿವತ್ತು ದಿವಸ ನೋಡ್ಬೇಕಾದ್ರ ಈ ಗಜರಿ ಮಷಿನ
ನಾವೇನು ಪ್ರತಿ ವರ್ಷ ಏನು ಗಜರಿಕೆ ತೆಗಿತಿದ್ದು ಆ ಟೈಮ್ದಾಗ ಆಳುಗಳೇ ಏನವ್ರು ಅದನ್ನ ಸಾಫ್ ಮಾಡೋದು ಹಡ್ಡೋದು ಏನು ಆಳು ಖರ್ಚಿತ್ತು ಆ ಖರ್ಚಿಗೆ ಮತ್ತು ಈ ಮಷಿನ್ ಕಜಾರ್ ನೋಡ್ಲಕ್ಕೆ ಹೋತಂದ್ರೆ ಆಳುಗಳ ಖರ್ಚಲ್ಲಿ ಒಂದು 10 ಕ್ವಿಂಟಲ್ನವ್ರು ಇದನ್ನ ಈ ಮಷಿನ್ಲಿ ನಾವು ತೊಳಿಬೇಕಾದ್ರೆ ಆಳುಗಳ ಖರ್ಚಲ್ಲಿ ಒಂದು 600-700 ರೂಪಾಯಿ ಖರ್ಚು ಬರ್ತಿತ್ತು ನಮಗೆ ಮೊದಲು ಆಳುಗಳು ಸಾಫ್ ಮಾಡ್ಬೇಕು. ಆದ್ರೆ ಈ ಮಷಿನ್ ತಗೊಂಡು ಅಥವಾ ಇದು ಚಾಲು ಮಾಡಿದಂದು ಹಿಡ್ಕೊಂಡು ನಮಗೆ ಈಗ ಸದ್ಯ 200 ರೂಪಾಯಿ ಒಳಗೆ 100-150 ರೂಪಾಯಿ ಒಳಗೆ ನಮಗೊಂದು 10 ಕ್ವಿಂಟಲ್ ಇವತ್ತು ಈ ಮಷಿನ್ ನಮಗೆ ತೊಳೆದು ಸ್ವಚ್ಛ ಮಾಡಿ ಸಾಫ್ ಮಾಡಿ ಅತಿ ಕಮ್ಮಿ ಟೈಮ್ದಾಗ ನಮಗೆ ಪೂರೈಸಿಕೊಡ್ತೈತಿ. ಇನ್ನೊಂದು ಏನಂದ್ರೆ ಈ ಮಷಿನ್ ಇರೋದ್ರಲ್ಲಿ ನಾವು ಮೊದಲಿನ ಕೈಲೇ ಸಾಫ್ ಮಾಡ್ತು ಆ ಟೈಮ್ದಾಗ ನೀರು ಭಯಂಕರ ಬೇಕಾಗ್ತಿದ್ರು ಅದಕ್ಕೆ ಈಗ ಈ ಮಷಿನ್ ಇರೋದ್ರಲ್ಲಿ ಸಾಧಾರಣ ಒಂದು 200 ಲೀಟ್ರದ ಎರಡು ಬ್ಯಾರಲ್ ನೀರು ಅದು ಅಂದ್ರೆ 10 ಕ್ವಿಂಟಲ್ ಮಷಿನ್ ಇವತ್ತು ತೊಳೆದು ಸ್ವಚ್ಛ ಮಾಡಿ ನಮ್ಗೆ ಕೊಡ್ತೈತಿ. ಏನು ಆಳು ಖರ್ಚು ಕಮ್ಮಿ, ನೀರು ಕಮ್ಮಿ, ಟೈಮು ಕಮ್ಮಿ, ನಮ್ಮ ಟೈಮ್ ಅನುಕೂಲದಾಗ ಮಾರ್ಕೆಟ್ ಮಾಲು ಹೋಗ್ತೀವಿ. ಒಟ್ಟಾರೆ ಕೂಲಿ ಕಾರ್ಮಿಕರ ಅಭಾವದಿಂದ ಬೇಸತ್ತಿದ್ದ ಪ್ರಭು ಕಾವೇರಿ ಕಡಿಮೆ ಖರ್ಚು, ಕಡಿಮೆ ಸಮಯ, ಕಡಿಮೆ ಶ್ರಮ ಮತ್ತು ಕಡಿಮೆ ನೀರಿನಲ್ಲಿ ಕ್ಯಾರೆಟ್ ಕ್ಲೀನ್ ಮಾಡುವಂತಹ ಯಂತ್ರವನ್ನ ಅಭಿವೃದ್ಧಿಪಡಿಸಿ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಆ ಹಣ್ಣು ಬೆಳೆಯುವ ಹಂತಕ್ಕೆ ತಲುಪಿ ವಾರ್ಷಿಕವಾಗಿ 10 ಲಕ್ಷ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಸಾಂಪ್ರದಾಯಿಕ ಬೆಳೆಗಳನ್ನ ನೆಚ್ಚಿಕೊಳ್ಳದೆ ಹಣ್ಣಿನ ಕೃಷಿಯಲ್ಲಿ ಯಶಸ್ವಿ ರೈತರೆನಿಸಿಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆಯ ವ್ಯಕ್ತಿಯೊಬ್ಬ. ಬರಗಾಲದಲ್ಲಿಯೂ ಬಂಪರ್ ಬೆಳೆ ತೆಗೆಯುವ ಮೂಲಕ ಗಮನ ಸೆಳೆದ ಆ ರೈತನ ಯಶೋಗಾಥೆ ಇಲ್ಲಿದೆ ನೋಡಿ. ಬಯಲುಸೀಮೆ ಎನಿಸಿರುವ ಕಲಬುರಗಿ ಜಿಲ್ಲೆ ಮಳೆಯಾಶ್ರಿತ ಪ್ರದೇಶವಾಗಿರುವುದರಿಂದ ಸಾಂಪ್ರದಾಯಿಕ ಬೆಳೆಗಳನ್ನೇ ಹೆಚ್ಚಿನ ರೈತರು ನೆಚ್ಚಿಕೊಂಡಿದ್ದಾರೆ. ಈ ವರ್ಷವಂತೂ ಮಳೆ ಕೊರತೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಆವರಿಸಿದೆ. ತೊಗರಿ ಸೇರಿದಂತೆ ಬಹುತೇಕ ಬೆಳೆಗಳು ನಿರೀಕ್ಷಿತ ಇಳುವರಿ ನೀಡಿಲ್ಲ. ಇಂತಹ ಪರಿಸ್ಥಿತಿಯ ನಡುವೆಯೂ ದ್ರಾಕ್ಷಿಯಲ್ಲಿ ಬಂಪರ್ ಇಳುವರಿ ತೆಗೆಯುವ ಮೂಲಕ ಇಲ್ಲಿಯ ರೈತನೊಬ್ಬ ಗಮನ ಸೆಳೆದಿದ್ದಾನೆ. ಇವರು ಅಫಜಲ್ಪುರ ಪಟ್ಟಣದ ಲಚ್ಚಪ್ಪ ಜಮಾದಾರ್. ಮೂಲತಃ ಹಣ್ಣಿನ ವ್ಯಾಪಾರಿಯಾಗಿದ್ದ ಇವರು ಕಳೆದ ಕೆಲ ವರ್ಷಗಳಿಂದ ಕೃಷಿಯಲ್ಲೂ ತೊಡಗಿಕೊಂಡಿದ್ದಾರೆ. ಮೊದಲೆಲ್ಲ ತೊಗರಿ, ಜೋಳ, ಕಬ್ಬಿನ ಬೆಳೆಗೆ ಸೀಮಿತವಾಗಿತ್ತು ಇವರ ಕೃಷಿ. ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಅನ್ನೋ ಹಾಗಿತ್ತು. ಇದನ್ನರಿತ ರೈತರು ಹೊಸ ಬೆಳೆಗೆ ಕೈ ಹಾಕ್ತಾರೆ. ದ್ರಾಕ್ಷಿ ಬೆಳೆಯೋಕೆ ಮುಂದಾದಾಗ ಬೇಡ ಅಂದವರೇ ಹೆಚ್ಚು. ಆದ್ರೂ ದ್ರಾಕ್ಷಿ ಬೆಳೆದೇ ತೀರ್ತೀನಿ ಅನ್ನೋ ಹಠಕ್ಕೆ ಬಿದ್ದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 8 ವರ್ಷಗಳಿಂದ 5 ಎಕರೆಯಲ್ಲಿ ದ್ರಾಕ್ಷಿ ಬೆಳೀತಾ ಇದ್ದು ಬಂಪರ್ ಇಳುವರಿ ತೆಗಿತಾ ಇದ್ದಾರೆ. ಸೋನಾಕ ಅನ್ನೋ ತಳಿ ರೈತನ ಆರ್ಥಿಕ ಸ್ಥಿತಿಯನ್ನು ಎತ್ತರಕ್ಕೆ ಕೊಂಡೊಯ್ದಿದೆ. ಸುಮಾರು 8 ವರ್ಷದಿಂದ ಈ ದ್ರಾಕ್ಷಿ ಬೆಳೆ ಬೆಳೀಲಿಕ್ಕಿದ್ದೆವು. ಇವತ್ತು ಇದು ದ್ರಾಕ್ಷಿ ಬಂದು ಇದ್ರ ವೆರೈಟಿ ಸೋನಾಕ ಅಂತ ಇದೆ. ನಾವು ಬೇರೆ ಕಡೆ ಮಹಾರಾಷ್ಟ್ರ ಅಲ್ಲಿ ನೋಡಿ ಅಲ್ಲೆಲ್ಲ ಯಾವ್ಯಾವ ಕ್ವಾಲಿಟಿ ಹ್ಯಾಂಗೆ ಬರ್ತವೆ ನೋಡ್ಕೊಂಡು ಮಾಹಿತಿ ತೊಗೊಂಡು ನಮ್ಮಲ್ಲಿ ಕೂಡ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ನಾವು ಮೊದಲು ಇಲ್ಲೆಲ್ಲ ತೊಗರಿ, ಜೋಳ ಇವೆಲ್ಲ ಮಾಡ್ತಿದ್ವಿ. ಅದ್ರಾಗ ಹೆಚ್ಚಿಗೆ ಲಾಭ ಸಿಗ್ತಿಲ್ಲ, ಆದಾಯ ಬರ್ತಿಲ್ಲ. ಅದಾದ್ಮೇಲೆ ಕಬ್ಬು ಮಾಡ್ಲಿಕ್ಕೆ ಚಾಲು ಮಾಡಿದ್ವಿ. ಕಬ್ಬಿನಾಗೂ ಅಷ್ಟೊಂದು ಆದಾಯ ಆಗಲಿಲ್ಲ. ಅದಕ್ಕೆ ಬದಲಾವಣೆ ಮಾಡಿ ಇದು ದೀರ್ಘಾವಧಿ ಬೆಳೆ ಅದ. ಸುಮಾರು ಒಂದು ಸಲ ನಾವು ಹಚ್ಚಿದ್ವಿ ಅಂದ್ರೆ 20 ವರ್ಷ ತನಕ ನಮಗೆ ಇದು ಬೆಳೆ ಸಿಗ್ತದೆ. ಇದು ಮಾಡೋದ್ರಿಂದ ನಮ್ಗೆ ಲಾಭ ಆಗ್ತದೆ ಅಂತ ತಿಳ್ಕೊಂಡು ಬೇರೆ ಕಡೆ ನೋಡಿ ನಾವು ಇಲ್ಲಿ ಮಾಡಿದ್ದೀವಿ. ಇವತ್ತು ಇಂಥ ಬರಗಾಲ ಪರಿಸ್ಥಿತಿಯಾಗ ನಾವು ಏನು ನಮ್ಮದು ಹಳೆಯ ಸಂಪ್ರದಾಯದಂತೆ ತೊಗರಿ ಆಗಲಿ, ಕಬ್ಬು, ಇನ್ನು ಜೋಳ ಇಂಥವೆಲ್ಲ ಏನಾಗಿಬಿಟ್ಟದ ಹೆಚ್ಚಿಗೆ ಕೆಲಸ ಇರಲ್ಲ. ಅದ್ರಾಗ ನಮ್ಮ ರೈತರು ಏನಪ್ಪ ಅಂದ್ರೆ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಹೆಚ್ಚಿಗೆ ಇವತ್ತು ಹೊಲದಾಗ ದುಡಿಯೋ ಕೆಲಸ ಆಗಬೇಕು, 4 ಜನರಿಗೆ ಕೊಡೋ ಕೆಲಸ ಆಗಿರ್ಬೇಕು. ನಾವು ಹೆಚ್ಚಿಗೆ ಪ್ರಯತ್ನ ಮಾಡಿದ್ರೆ ಹೆಚ್ಚಿಗೆ ಲಾಭ ಇದರಾಗ ಸಿಗ್ತದೆ. ಅದಕ್ಕೆ ಮುಂದಿನ ದಿನ ನಮ್ಮ ರೈತರು ಇದಕ್ಕೆ ಒತ್ತು ಕೊಡಬೇಕು. ಈ ಬಾರಿ ತೀವ್ರ ಬರವಿದೆ. ಕೆಲವು ಭಾಗಗಳಲ್ಲಿ ಕುಡಿಯುವ ನೀರಿಗೂ ಕೊರತೆ ಉಂಟಾಗಿದೆ. ಹೀಗಾಗಿ ಕಡಿಮೆ ನೀರಿನಲ್ಲಿಯೇ ದ್ರಾಕ್ಷಿ ಬೆಳೆಯನ್ನು ನಿರ್ವಹಣೆ ಮಾಡೋಕೆ ಕೆಲವು ಸುಧಾರಿತ ಪದ್ಧತಿಗಳನ್ನು ಲಚ್ಚಪ್ಪ ಜಮಾದಾರ್ ಅಳವಡಿಸಿಕೊಂಡಿದ್ದಾರೆ. ಏರು ಬದು ಮಾಡಿ ಅದಕ್ಕೆ ಡ್ರಿಪ್ ಅಳವಡಿಸಿದ್ದು ಕಬ್ಬಿನ ರವದಿಯಿಂದ ಹೊದಿಕೆ ಮಾಡಲಾಗಿದೆ. ಹೀಗಾಗಿ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಿದ್ದರೂ ದ್ರಾಕ್ಷಿ ಗಿಡಗಳಿಗೆ ತೇವಾಂಶದ ಕೊರತೆ ಉಂಟಾಗಿಲ್ಲ. ಆದ್ರಿಂದ ಕಬ್ಬಿನ ರವದಿಯನ್ನು ಸುಟ್ಟು ಹಾಕುವ ಬದಲು ಈ ರೀತಿ ಬಳಸಿಕೊಳ್ಳೋದು ಹೆಚ್ಚು ಪ್ರಯೋಜನಕಾರಿ ಅಂತಾರೆ ಜಮಾದಾರ್. ಇವತ್ತೇನಪ್ಪ ಅಂದ್ರೆ ನಾವು ಈ ಬೋರು ಮತ್ತು ಬಾವಿ, ಕೊಳವೆ ಬೋರು ಮತ್ತು ಬಾವಿ ಮುಖಾಂತರ ನೀರು ತೊಗೊಂಡು ಈ ಡ್ರಿಪ್ ಮುಖಾಂತರ ದ್ರಾಕ್ಷಿಗೆ ಹನಿ ನೀರಾವರಿ ಮಾಡಿ ಅದಕ್ಕೆ ನಮಗೆ ಸ್ವಲ್ಪ ಕಮ್ಮಿ ನೀರು ಇದ್ದರೂ ಸಹ ಪ್ರಾಬ್ಲಮ್ ಆಗಲಾರ್ದಂಗೆ ನಾವು ಡ್ರಿಪ್ ಮುಖಾಂತರ ನೀರು ಬಿಡ್ತಾಯಿದ್ವಿ. ಅದ್ರ ಜೊತೆಗೆ ಇವತ್ತು ಆರ್ಗ್ಯಾನಿಕ್ ಕೆಲವು ಲಿಕ್ವಿಡ್ ಬಂದಾವೆ, ಅವು ಡ್ರಿಪ್ ಮುಖಾಂತರ ಏನಪ್ಪ ಬಡ್ಡಿ ಕೊಡ್ತೇವೆ. ಇವತ್ತು ಅದು ಅಲ್ಲದೇ ನಾವು ಏನು ಆರ್ಗ್ಯಾನಿಕ್ ಅಂದ್ರೆ ಇದಕ್ಕೆ ಹೆಚ್ಚಿಗೆ ಫರ್ಟಿಲೈಸರ್ ಯೂಸ್ ಮಾಡಲಾರ್ದೆ ಕಬ್ಬನ್ನು ನಾವು ಬೆಳಿತೀವಿ. ಕಬ್ಬು ಕಟ್ಟಾದ್ಮೇಲೆ ಅದ್ರಿಂದ ಏನು ರೌದಿ ಬರ್ತದೆ, ಆ ರೌದಿ ನಮ್ಮ ಭಾಗದಾಗ ಭಾಳಷ್ಟು ಜನ ನಾವು ನೋಡಿದ್ದೀವಿ, ಅವರು ಕಡ್ಡಿ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ. ಅದೇ ಬೇರೆ ಕಡೆ ನೋಡಿದಾಗ ಈ ರೌದಿ ಅಲ್ಲಿಂದ ಬೇರೆ ಕಡೆ ತರಿಸ್ಕೊಂಡು ರೌದಿ ಇದಕ್ಕೆ ಹಾಕಿ ಇದರಿಂದ ಲಾಭ ತೊಗೊಳಕ್ಕೆ ಭಾಳ ಮಂದಿ ಮಾಡೋದ್ರಿಂದ ನಾವು ಅದು ಪ್ರಯೋಗ ಮಾಡಿ ನೋಡಿದೆವು. ಅದರಿಂದ ಏನಾಗ್ಲತ್ತ ನಮಗೆ ತೇವಾಂಶ ಹೆಚ್ಚಿಗೆ ಇರ್ತದೆ. ಸ್ವಲ್ಪ ನೀರು ಕಣ್ಣು ಬಿದ್ದರೂ ದಗ್ತದೆ. ಅದ್ರ ಜೊತೆಗೆ ಇದು ಖಾತ ಆಗ್ತದೆ.
ಖಾತಾ ಆಗಿ ಒಂದು ನಮ್ಮ ಬೆಡ್ಡಿನ ಮೇಲೆ ಏನಾತಪ್ಪ ಅಂದ್ರೆ ತೇವಾಂಶ ಹೆಚ್ಚಿಗಾಗಿ ನೆಲ ಬೀಳೋದ್ರಿಂದ ಆ ಜಮೀನಾಗಿರುವಂಥ ಬ್ಯಾಕ್ಟೀರಿಯಾಗಳು ಈ ಮೇಲ್ಗಡೆ ಬರ್ತಾವೆ. ತೇವಾಂಶ ಹೆಚ್ಚಾದಂಗೆ ಮೇಲೆ ಬರ್ತಾವೆ. ಮೇಲೆ ಬಂದಾಗ ಏನಾಗಿಬಿಡ್ತದೆ, ಸಾಧಾರಣವಾಗಿ ಆ ಮಣ್ಣು ಲೂಸ್ ಆಗ್ತದೆ. ಲೂಸ್ ಆಗೋದ್ರಿಂದ ಹೊಸ ಬೇರು ಬಿಡ್ಲಿಕ್ಕೆ ಚಾಲು ಆಗ್ತದೆ. ಹೊಸ ಬೇರು ಯಾವಾಗ ಬಿಡ್ಲಿಕ್ಕೆ ಚಾಲು ಆಗ್ತದಂದ್ರೆ ಮ್ಯಾಗಿನ ಬೆಳೆಗೆ ಹೊಸ ಬೇರದಿಂದ ಹೆಚ್ಚಿಗೆ ಸ್ಪೀಡ್ ನೀರಾಗಲಿ, ಯಾವುದೇ ಆರ್ಗ್ಯಾನಿಕ ಮತ್ತು ಇವತ್ತು ಏನಪ್ಪ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ನಾವು ಕೊಡ್ತೀವಿ ಜಮೀನ್ಗೆ, ಅದು ಸ್ಪೀಡಾಗಿ ಮ್ಯಾಗ ತೊಗೋತಾವೆ. ಮ್ಯಾಗ ತೊಗೊಂಡ್ರಿಂದ ಇದು ಹೆಚ್ಚಿಗೆ ವಜನ, ಆಮೇಲೆ ಸೈಜ್, ಕ್ವಾಲಿಟಿ ಬರ್ಲಿಕ್ಕೆ ಇದು ಬಹಳ ಸೂಕ್ತ ಅದ. ಲಚ್ಚಪ್ಪ ಜಮಾದಾರ್ ಕಳೆದ 8 ವರ್ಷಗಳಿಂದ ಈ ದ್ರಾಕ್ಷಿ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸುಧಾರಿತ ಕ್ರಮಗಳ ಅಳವಡಿಕೆ ಮೂಲಕ ಉತ್ಕೃಷ್ಟ ಗುಣಮಟ್ಟದ ಹಣ್ಣು ಮತ್ತು ಇಳುವರಿಯನ್ನು ತೆಗಿತಾ ಇದ್ದು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಲಾಭವನ್ನ ಗಳಿಸ್ತಾ ಇದ್ದಾರೆ. ದ್ರಾಕ್ಷಿ ಕೃಷಿ ಅವರಿಗೆ ಆರ್ಥಿಕ ಬಲ ತಂದಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇನ್ನು ಇಳುವರಿಯ ವಿಷಯಕ್ಕೆ ಬಂದ್ರೆ ಸೋನಾಕ ಅನ್ನೋ ತಳಿ ಎಕರೆಗೆ ಸರಾಸರಿ 15 ಟನ್ ಇಳುವರಿ ಸಾಮರ್ಥ್ಯ ಹೊಂದಿದೆ. ಉತ್ತಮ ನಿರ್ವಹಣೆಯಲ್ಲಿ ಗರಿಷ್ಠ 18 ಟನ್ ಇಳುವರಿ ಕೊಡಬಲ್ಲದು. ಆದರೆ ಲಚ್ಚಪ್ಪ ಜಮಾದಾರ್ ಕಳೆದ ವರ್ಷ ಎಕರೆಗೆ 25 ಟನ್ ಇಳುವರಿ ತೆಗೆದಿದ್ದಾರೆ. ಈ ಸಾರಿ 30 ಟನ್ ನಿರೀಕ್ಷೆ ಮಾಡುತ್ತಿದ್ದಾರೆ. ಈ ಅಧಿಕ ಇಳುವರಿಗೆ ಕಾರಣ 1 ಎಕರೆವಾರು ಗಿಡಗಳ ಸಂಖ್ಯೆ ಹೆಚ್ಚಿರುವುದು ಮತ್ತು 2ನೇದಾಗಿ ಪೆಂಡೋಲ್ ಸಿಸ್ಟಂನಲ್ಲಿ ಬೆಳೆದಿರೋದು. ಶಿಫಾರಸಿನ ಪ್ರಕಾರ 850 ಗಿಡಗಳು ಪ್ರತಿ ಎಕರೆಗೆ ಇರಬೇಕು. ಆದರೆ ಇವರು 8x4 ಅಡಿ ಅಂತರದಲ್ಲಿ ಎಕರೆಗೆ ಅಂದಾಜು 1300 ಗಿಡಗಳನ್ನ ನಿರ್ವಹಣೆ ಮಾಡುತ್ತಿದ್ದಾರೆ. ಇನ್ನು ಕನಿಷ್ಠ ಎಕರೆಗೆ 25 ಟನ್ ಇಳುವರಿ ಬಂದು ಕೆಜಿಗೆ 35 ರಿಂದ 40 ರೂಪಾಯಿ ಬೆಲೆ ಸಿಕ್ಕರೂ ಅಂದಾಜು 8 ಲಕ್ಷ ಆದಾಯ ಬರುತ್ತೆ. ಖರ್ಚು ತೆಗೆದು ಎಕರೆಗೆ ಸುಮಾರು 5 ರಿಂದ 6 ಲಕ್ಷ ನಿವ್ವಳ ಲಾಭ ರೈತರ ಕೈ ಸೇರುತ್ತೆ. ಸುಮಾರು 8 ವರ್ಷದಿಂದ ಒಂದು ಎಕರೆದಾಗ 30 ಟನ್ ಸರಾಸರಿ ಇಳುವರಿ ನಾವು ತೆಗಿಲಿಕತ್ತೀವಿ. ಒಂದು 30 ಟನ್ ತೆಗೆದಾಗ 5 ಎಕರೆ ಜಮೀನು ನಮ್ದು 100 ರಿಂದ 150 ಟನ್ ನಾವು ಪ್ರತಿ ವರ್ಷ ಈ ದ್ರಾಕ್ಷಿ ಬೆಳಿತೀವಿ. ಕಟಾವಿನ ಹಿಡ್ಕೊಂಡು ಕೊನೆ ಮುಂದೆ ಹಣ್ಣು ಕಟಾವು ಆಗೋವರೆಗೂ 3 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅದು ಅಲ್ಲದೆ ನಾವು ಇವತ್ತು ಮಾರ್ಕೆಟ್ನಾಗ ಇವತ್ತು ಈ ಬೇಸಿಗೆ ಅಂದ್ರೆ ನಾವು ಸ್ವಲ್ಪ ಲೇಟಾಗಿ ಚಾಟ್ನಿ ಮಾಡಿದ್ವಿ. ನಾವು ಚಾಟ್ನಿ ಯಾವಾಗ ಮಾಡ್ತೀವಿ ಅವಾಗ ಈ ಕ್ರಾಪ್ ಬರ್ತದೆ. ಸುಮಾರು ನಾವು ಸೆಪ್ಟೆಂಬರ್ ಮಾಡಿದ್ರೆ 4 ತಿಂಗಳ ಮೇಲೆ ಬರ್ತದೆ. ಹಂಗೆ ನಾವು ನವಂಬರ್ನಾಗ ಅಂದ್ರೆ ಲಾಸ್ಟ್ ಏಪ್ರಿಲ್ ತಿಂಗಳಾಗ ಈ ಹಣ್ಣು ತಿಲ್ಲಕ್ಕೆ ಬರಬೇಕು. ಆ ಪ್ರಕಾರ ನಾವು ಲೇಟ್ ಮಾಡಿ ಚಟ್ನಿ ಮಾಡೀವಿ. ಇದು ಡೈರೆಕ್ಟ್ ನೇರವಾಗಿ ನಾವು ಮೊನಕ ಮಾಡ್ದೇ ಹಣ್ಣು ಮಾರಾಟ ಮಾಡೋಕ್ಕೆ ಕೊಡ್ತೇವೆ. ಈಗ ದಿಲ್ಲಿ ಮತ್ತು ಬಿಹಾರ ಭಾಗದವರು, ಆಮೇಲೆ ಒರಿಸ್ಸಾ ಅಲ್ಲಿಂದೆಲ್ಲ ವ್ಯಾಪಾರಿಗಳು ಬರ್ತಾರೆ. ಅಲ್ಲಿ ಇಲ್ಲೇ ಬಂದು ಜಾಗದ ಮೇಲೆ ಖರೀದಿ ಮಾಡಿಕೊಂಡು ಹೋಗ್ತಾರೆ. ಅದಲ್ಲದೆ ನಾವು ಇವತ್ತು ಬೇರೆ ಬೆಳೆಗೆ ಹೋಲಿಸಿ ನೋಡಿದಾಗ ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಆಗ್ತದೆ. ಸಾಧಾರಣ ನಾವು ಏನು 3 ಲಕ್ಷ ರೂಪಾಯಿ ಲಾಗೋಟಿ ಮಾಡಿದಾಗ 8 ರಿಂದ 9 ಲಕ್ಷ ರೂಪಾಯಿ ಒಂದು ಎಕರೆದಾಗ ನಾವು ಬೆಳೆ ತೆಗಿತೇವೆ. 10 ಲಕ್ಷ ಮೇಲ್ಪಟ್ಟು ಕೂಡ ನಾವು ಒಂದು ಎಕರೆದಾಗ ಬೆಳೆ ತೆಗಿತೇವೆ ಕೆಲವೊಂದು ಸಲ. ಇವತ್ತು ಸಾಧಾರಣ ಕಮ್ಮಿ ಅಂದ್ರೂ ಒಂದು ಎಕರೆದಾಗ 8 ರಿಂದ 9 ಲಕ್ಷ, ಅದರಾಗ 3 ಲಕ್ಷ ರೂಪಾಯಿ ಲಾಗೋಟಿ ತೆಗೆದ್ರೆ 5 ರಿಂದ 6 ಲಕ್ಷ ಪ್ರತಿ ಎಕರ್ನಾಗ ನಾವು ಪ್ರತಿ ವರ್ಷ ಆದಾಯ ತಗೊಳ್ಗತ್ತೀವಿ. ಈ ಬಾರಿ ಬರಗಾಲವಿದ್ದು ತೀವ್ರವಾದ ನೀರಿನ ಕೊರತೆಯ ನಡುವೆಯೇ ಲಚ್ಚಪ್ಪ ಜಮಾದಾರ್ ಉತ್ಕೃಷ್ಟವಾಗಿ ದ್ರಾಕ್ಷಿ ಬೆಳೆದಿದ್ದಾರೆ. ಹನಿ ನೀರಾವರಿ ಅಳವಡಿಕೆ ಮತ್ತು ಹೆಚ್ಚು ಸಾವಯವ ಗೊಬ್ಬರ ಬಳಸಿ ಬೆಳೆಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡಲಾಗಿದ್ದು ಹಲವಾರು ರೈತರು ಜಮಾದಾರ್ ಅವರ ತೋಟಕ್ಕೆ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 7-8 ವರ್ಷಗಳ ಹಿಂದೆ ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇರದ ಕಾರಣ ಅವರು ಮೊಟ್ಟ ಮೊದಲಿಗೆ 1 ಎಕರೆ 2 ಎಕರೆ ಈ ರೀತಿಯಾಗಿ ಮಾಡಿಕೊಂಡು ಇವತ್ತು ಲಕ್ಷಾಂತರ ಒಂದು ರೂಪಾಯಿಗಳು ಸಹ ಅವರು ಆದಾಯವನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬೆಳೆದಂತ ದ್ರಾಕ್ಷಿ ಹಣ್ಣನ್ನ ಅವರು ಇವತ್ತು ರಾಜ್ಯ ಅಷ್ಟೇ ಅಲ್ಲ ಸರ್, ಹೊರ ರಾಜ್ಯಗಳಿಗೂ ಕೂಡ ಒರಿಸ್ಸಾ, ಗುಜರಾತ್, ದೆಹಲಿ, ಆಂಧ್ರ, ತಮಿಳುನಾಡು ಈ ರೀತಿ ಎಲ್ಲ ಕಡೆ ಇಲ್ಲಿಂದ ಹಣ್ಣು ಕೂಡ. ಇಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿ ಪ್ರಮುಖ ಮಾದರಿ ಇರ್ತಕ್ಕಂಥ ರೈತ ಯಾರು ಲಚ್ಚಪ್ಪ ಜಮಾದಾರ್ ಅವರು ಏನೋ ಇಂಥ ಮಳೆ ಕಡಿಮೆ ಇದ್ರೂ ಕೂಡ ಇರ್ತಕ್ಕಂಥ ಬೋರಿನ ನೀರು, ಹನಿ ನೀರಾವರಿಯನ್ನು ಪದ್ಧತಿನ ಅಳವಡಿಸಿ ಮಾಡಿಕೊಂಡು ಏನಪ್ಪ ಅಂತಂದ್ರೆ ಉತ್ತಮ ಇಳುವರಿ ಬರ್ತಕ್ಕಂಥ ದ್ರಾಕ್ಷಿಯನ್ನು ಬೆಳೆದಿದ್ದಾರೆ ಇಲ್ಲಿ. ಅದಕ್ಕೆ ನಾವು ಕೂಡ ಈ ಹೊಲಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಭೇಟಿ ಕೊಟ್ಟು ನೋಡಿ ಭಾಳ ಸಂತೋಷ ಆಗತ್ತದ. ಉತ್ತಮವಾದ ಇಳುವರಿಯನ್ನು ಪಡ್ಕೋತಾ ಇದ್ದಾರೆ. ಇಂಥ ರೈತರು ಈ ರೀತಿ ರೈತರೊಂದು ಇವತ್ತು ಮಾದರಿ ಆಗಿದ್ದಾರೆ. ಅದಕ್ಕೆ ನಾವು ಕೂಡ ಇವರನ್ನ ಮಾರ್ಗದರ್ಶನ ತಗೊಂಡು ನಮ್ಮ ಒಂದು ಜಮೀನು ಕೂಡ ಇಂಥ ಒಂದು ಬೆಳೆಯನ್ನು ಅಳವಡಿಕೆ ಮಾಡ್ಕೋಬೇಕು ಅನ್ನೋದು ಒಂದು ಆಶೆ ಆಗಿದೆ. ಒಟ್ಟಾರೆ ಹಣ್ಣು ಮಾರಾಟ ಮಾಡಿ ಬದುಕು ದೂಡುತ್ತಿದ್ದ ಲಚ್ಚಪ್ಪ ಜಮಾದಾರ್ ಇಂದು ಹಣ್ಣಿನ ತೋಟ ಮಾಡಿ 10 ಜನರಿಗೆ ಉದ್ಯೋಗ ನೀಡುತ್ತಿದ್ದಾರೆ. ಹಂತ ಹಂತವಾಗಿ ದ್ರಾಕ್ಷಿ ವಿಸ್ತರಣೆ ಮಾಡಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸುತ್ತಿದ್ದಾರೆ. ಇತರೆ ರೈತರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಹಣ್ಣು ಮಾರೋ ಕಾಯಕ ಮಾಡ್ತಿದ್ದಂತಹ ಲಚ್ಚಪ್ಪ ಜಮಾದಾರ್ ಅವರು ಈಗ ಹಣ್ಣು ಬೆಳೆಯೋ ಸ್ಟೇಜಿಗೆ ಬೆಳೆದಿದ್ದಾರೆ. ಕಳೆದ 8 ವರ್ಷಗಳಿಂದಲೂ ಸಹ ದ್ರಾಕ್ಷಿ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 5 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ದ್ರಾಕ್ಷಿ ಬೆಳೀತಾ ಬಂದಿದ್ದಾರೆ. ಪ್ರತಿ ಎಕರೆಗೆ ಏನಿಲ್ಲ ಅಂದರೂ ಸಹ 5 ಲಕ್ಷ ರೂಪಾಯಿವರೆಗೂ ಆದಾಯ ಗಳಿಸ್ತಾ ಇದ್ದಾರೆ. ಬರಗಾಲದಲ್ಲೂ ಸಹ ಬಂಪರ್ ಬೆಳೆ ತೆಗೆಯುವ ಮೂಲಕ
ಬೇರೆ ಬೇರೆ ರೈತರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಹೇಗೆ ಕಡಿಮೆ ನೀರಿನಲ್ಲಿ ಹೇಗೆ ಉತ್ತಮ ಬೆಳೆ ತೆಗಿಬಹುದು ಮತ್ತು ಲಾಭ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ. ಕ್ಯಾಮ್ರಾಮನ್ ವಿಜಯ್ ಕುಮಾರ್ ಗಾಜ್ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ರೇಷ್ಮೆ ಕೃಷಿ ಲಾಭದಾಯಕವಾಗಿ ನಡಿಬೇಕು ಅಂದ್ರೆ ಗುಣಮಟ್ಟದ ಜೊತೆಗೆ ನಿರೀಕ್ಷಿತ ಗೂಡಿನ ಇಳುವರಿ ಪಡೆಯೋದು ಬಹುಮುಖ್ಯ. ಆದರೆ ಕೆಲವು ಬಾರಿ ರೇಷ್ಮೆ ಹುಳಗಳಿಗೆ ಕಾಡುವಂತಹ ರೋಗಗಳಿಂದ ರೈತ ನಷ್ಟವನ್ನ ಅನುಭವಿಸ್ತಾನೆ. ಇದರಲ್ಲಿ ಹಾಲು ತೊಂಡೆ ರೋಗ ಪ್ರಮುಖವಾದದ್ದು. ಹೀಗಾಗಿ ರೇಷ್ಮೆ ಬೆಳೆಗಾರರು ಈ ರೋಗದ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕು. ರೇಷ್ಮೆ ಕೃಷಿಯಲ್ಲಿ ಹುಳುಗಳಿಗೆ ಬರುವ ಹಾಲು ತೊಂಡೆ ರೋಗ ಒಂದು ಪ್ರಮುಖ ವೈರಸ್ ರೋಗವಾಗಿದೆ. ಈ ರೋಗ ವರ್ಷದ ಎಲ್ಲಾ ಕಾಲಗಳಲ್ಲಿ ಕಂಡುಬಂದ್ರೂ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ತೀವ್ರವಾಗಿರುತ್ತೆ. ಈ ರೋಗದ ಪ್ರಮುಖ ಲಕ್ಷಣಗಳಂದ್ರೆ ಚರ್ಮ ಜ್ವರಕ್ಕೆ ಮೊದಲು ಹೊಳೆಯುತ್ತಿರುತ್ತೆ. ರೋಗ ಪೀಡಿತ ಹುಳು ಆರೋಗ್ಯವಂತ ಹುಳುವಿನಂತೆ ಕಂಡರೂ ಜ್ವರಕ್ಕೆ ಹೋಗೋದಿಲ್ಲ. ಹುಳುಗಳು ಊದಿಕೊಂಡು ಸುಲಭವಾಗಿ ಒಡೆಯುತ್ತವೆ. ಸಾಮಾನ್ಯವಾಗಿ ರೋಗ ಪೀಡಿತ ಹುಳುಗಳ ಚರ್ಮದ ಮೇಲಾದ ಗಾಯ ಮತ್ತು ಸತ್ತ ಹುಳುವಿನಿಂದ ಹೊರಬರುವ ರಸದಲ್ಲಿ ರೋಗಾಣುಗಳಿರುತ್ತೆ. ಇದು ಸಾಕಣೆ ಮನೆ, ಸಲಕರಣೆ, ಪರಿಸರ ಹಾಗೂ ಹಿಪ್ಪುನೇರಳೆ ಸೊಪ್ಪನ್ನ ಕಲುಷಿತಗೊಳಿಸುತ್ತೆ. ಇಂತಹ ಹಿಪ್ಪುನೇರಳೆ ಸೊಪ್ಪು ತಿನ್ನೋದ್ರ ಮೂಲಕ ಆರೋಗ್ಯವಂತ ಹುಳುಗಳಿಗೆ ಈ ರೋಗ ಹರಡುತ್ತೆ. ಇದರ ನಿಯಂತ್ರಣ ಹೇಗೆ ಅಂತ ನೋಡೋದಾದ್ರೆ ಸಾಕಣೆ ಮನೆ, ಪರಿಸರ ಸಲಕರಣೆಗಳು ಮತ್ತು ಮೊಟ್ಟೆಗಳ ಸೋಂಕು ನಿವಾರಣೆ ಕ್ರಮಗಳನ್ನ ಅನುಸರಿಸಿ ರೋಗದ ತೀವ್ರತೆ ಹೆಚ್ಚಾದಲ್ಲಿ ಶಿಫಾರಸ್ಸಿನ ಪ್ರಮಾಣದಲ್ಲಿ ಸುಣ್ಣದ ತಿಳಿನೀರನ್ನ ಸಿಂಪರಣೆ ಮಾಡಬೇಕು. ಸಾಕಾಣಿಕೆ ಅವಧಿಯಲ್ಲಿ ಶುಚಿತ್ವವನ್ನ ಕಾಪಾಡಬೇಕು. ಪ್ರಾರಂಭಿಕ ಹಂತದಲ್ಲೇ ರೋಗಪೀಡಿತ ಹುಳುಗಳನ್ನ ಗುರುತಿಸಿ ಆಯ್ದು ನಾಶಪಡಿಸಿ ಹಾಸಿಗೆ ಸೋಂಕು ನಿವಾರಕವನ್ನ ಶಿಫಾರಸು ಮಾಡಿದ ವಿಧಾನ ಮತ್ತು ಪ್ರಮಾಣದಲ್ಲಿ ಬಳಸಿ. ಹುಳು ಸಾಕಣೆ ಮನೆಯಲ್ಲಿ ಸೂಕ್ತ ಉಷ್ಣಾಂಶವನ್ನ ಕಾಪಾಡಬೇಕು. ಉತ್ತಮ ಗುಣಮಟ್ಟದ ಸೊಪ್ಪನ್ನ ಅಗತ್ಯಕ್ಕೆ ತಕ್ಕಂತೆ ನೀಡಬೇಕು. ಹುಳುಗಳಿಗೆ ಬೇಕಾದ ಸ್ಥಳಾವಕಾಶ ಮತ್ತು ಗಾಳಿ ಸಂಚಾರವನ್ನ ವಿಶೇಷವಾಗಿ 4 ಮತ್ತು 5ನೇ ಹಂತದ ಹುಳುಗಳಿಗೆ ಒದಗಿಸಬೇಕು. ಹೀಗೆ ಈಗ ತಿಳಿಸಿದ ಕ್ರಮಗಳನ್ನ ತಪ್ಪದೇ ಪಾಲಿಸಿದ್ದಲ್ಲಿ ಹಾಲು ತೊಂಡೆ ರೋಗದಿಂದಾಗುವ ಹಾನಿಯನ್ನ ತಪ್ಪಿಸಿ ಉತ್ತಮ ಗೂಡಿನ ಇಳುವರಿ ಪಡೆಯಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.